siapa milik ನಮಸ್ತೆ. ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಬನ್ನಿ ಸ್ನೇಹಿತರೆ. ಇವತ್ತು ಬಯಪ್ಪನೆ ಮುಂದೆ ಗುಂಡೂರು ಹತ್ರ ಯಾರೋ ಹೊಸದಾಗೆ ಓರಿ ಕಟ್ಟವ್ರೆ, ಅವ್ರನ್ನ ಒಂಚೂರು ಮಾತಾಡ್ಸೋಣ. ನಮಸ್ತೆ. ತಮ್ಮ ಹೆಸರು? ಲೋಕೇಶಪ್ಪ ಅಂತ. ಎಕಡೆಯಿಂದ ಕೊಂಡ್ಕೊಂಡ್ಬಂದಿದ್ದು ಓರಿ? ಮಾಚೋಳಿ ಯಾರು ಊಟ ಮಾಡಿಟ್ಟು ನಿಮ್ಮ ಹುಡುಗನೇನಾ? ಸ್ನೇಹಿತನ 10ನೇ ಸ್ನೇಹಿತನೇ ಆಗಬೇಕು. 10,000 ಕಮ್ಮಿ 4 ಲಕ್ಷ ಆಗಿದೆ. ನೀವು ವರ್ಷ ಕಟ್ಟಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅನಿಸಿಕೆ? ಮುಂದೆ ಗೊತ್ತಾಗ್ತದೆ. ಮುಂದೆ ಈಗ ಹೇಳ್ಬೇಕು ನೀವು. ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗಲ್ಲ ಹೇಳ್ತಾ ಇದ್ರು. ಅಲ್ಲ, ಇವ್ರು ನನ್ನ ಪ್ರಕಾರ ಹಡಗರು ಅನ್ಸುತ್ತೆ. ಒಂದಿನದಲ್ಲಿ ಒಂದೊಂದು ಕಾಲದಲ್ಲಿ ವ್ಯಾಪಾರ ಮಾಡಿ ಇವಾಗ ನಿಮಗೆ ಧೈರ್ಯ ಕೊಡ್ತಾರೆ, ಸಾಥ್ ಕೊಡ್ತಾರೆ. ನಿಮ್ಗೆ ಏನು ಅನ್ಸುತ್ತೆ? ನಮ್ಮ ಸಂತೋಷ ಅವರಿಂದ. ಅವರೇ ಮುಂದೆ ನಿಂತು, ನಮ್ಮ ಗುರುಗಳವರು ಮುಂದೆ ನಿಂತು, ಅವ್ರು ನಮ್ಮ ಗುರುಗಳು ಅವರೇ ಮುಂದೆ ನಿಂತು ಎತ್ತು ನೋಡಿಸಿ, ಎತ್ತು ಪರವಾಗಿಲ್ಲ ತಗೋ ಈ ಥರ ಮುಂದೆ ಹೆಸರು ಮಾಡ್ತೀನಿ, ಹೊಸದಾಗಿ ಕಟ್ತಾ ಇದ್ದಾರೆ, ಸಾಥ್ ಕೊಡ್ತೀನಿ. ಇವಾಗ ನಿಮ್ಮ ಅನಿಸಿಕೆ ನಾನು ಕೇಳ್ಪಟ್ಟೆ, ನಮ್ಮ ಮಧುವಣ್ಣ ಹೇಳಿದ್ರು ದೊಡ್ಡ ತರಬೇಕು ಅಂತ. ನನಗೆ ತಿಳುವಳಿಕೆ ಇದ್ದದಕ್ಕೆ ಯಜಮಾನ್ರೆ, ದೊಡ್ಡ ಅನುಭವ ಗೊತ್ತಾಗಲ್ಲ ಅಷ್ಟು. ಕರಿನಲ್ಲಿ ಅನುಭವ ಜಾಸ್ತಿ ಬರುತ್ತೆ. ಕರ ಕಣಿ ಹಾಕೋದು ಹೆಂಗೆ, ಮತ್ತೆ ತಿರ್ಗಿ ಮತ್ತೆ ಗಾಡಿ ಹೊಡೆದಾಗ ಹೆಂಗೆ ಗಲಾಟೆ ಮಾಡ್ತೇವೆ, ಮತ್ತೆ ಎತ್ತಾದ್ಮೇಲೆ ಹೆಂಗಿರ್ತವೆ. ಆಲ್ಮೋಸ್ಟ್ ನಾನು ತಿಂದ ಮಟ್ಟಿಗೆ ಎತ್ತಾದ್ಮೇಲೆ ನಮಗೆ ಅನುಭವ ಫುಲ್ ಆಗಿರ್ತದೆ. ಕರಿನ ಅನುಭವ ಕಮ್ಮಿ. ಮತ್ತೆ ಇಲ್ಲಿಂದ ಶುರು ಮಾಡಬೇಕು. ಇಲ್ಲಿಂದ ಇವಾಗ ಗ್ರೀನ್ ವೇ ಇದು ಅಲ್ಲಿ ಹೋದ್ಮೇಲೆ ರೆಡ್ ಸ್ಟಾಪ್, ಸಿಗ್ನಲ್ ಸ್ಟಾಪ್ ಕೊಡೋದು ಅಥವಾ ರೈತಿಗೆ ಏನೇ ಕೊಡ್ತೀರಾ? ಏನು ಕೊಡ್ತೀವಿ? ಈಗ ನೀವು ಏನು ಹೇಳ್ತೀರಾ? ನೀವು ಈಗ ನಾವು 10 ಲಕ್ಷ ಇಲ್ಲಿ ಋಣ ಬಂದರೆ ಅದು 5 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು. 50 ಜನಕ್ಕೆ ವಾಪಸ್ ಕಳಿಸ್ತಾರೆ. ಇದು ಚೆನ್ನಾಗಿ ಒಂದು ವರ್ಷ ಮಾಡಿ ಅದೊಂದು ಉಗಾದಿ ಇದು ಮಾಗಡಿ ಜಾತ್ರೆ ಅದು ಅವರು ಮಾಲೀಕರ ಹೆಸರೇನು? ಪ್ರದೀಪ್. ನೀವು ಕೊಂಡ್ಕೊಂಡ್ಬಂದಿಲ್ಲ. ಬಾಡಿಗೆ ಎಷ್ಟಿತ್ತು? ಬಾಡಿಗೆ ಅಂದರೆ ಲೆಕ್ಕ ಮಾಡಿದ್ರೆ ಅದೆಲ್ಲ ಎಲ್ಲೋ ಹೋಗುತ್ತೆ, ಅದೆಲ್ಲ ಲೆಕ್ಕ ಮಾಡೋಣ. ನನಗಾಗಿ ನೀವೇನು ಲೆಕ್ಕ ಮಾಡೋಣ. ನೀವು ಯಾವ ಜಾತ್ರೆಗೆ ಹಾಕ್ಬೇಕು ಅಂತ ಇದ್ದೀರಾ? ಅದೊಂಚೂರು ನೀಟಾಗಿ ನಿಲ್ಸ. ಹಿಂದೆ ಕಾಲು ಮುಂದೆ ಕೇಳ್ಕೊ ಒಂದು ಹೆಜ್ಜೆ. ಹಾಂ, ಮಾಡಿದ್ಯಾ? ಯಾವ ಜಾತ್ರೆಗೂ ಹಾಕ್ತಾರೆ? ಸಪ್ಲ ಮುಂಜಾನೆ ಏನೇನು ಅನುಕೂಲ ಮಾಡ್ಕೊತಾರೆ? ಅವ್ರ ಅನುಕೂಲ. ನಾವು ದನ ಸಾಕೋಂಗಿಲ್ಲ, ದನ ಕಟ್ಟಿರೋಂಗಿಲ್ಲ. ಯಾವ ಜಾತ್ರೆಗನಾಗಲಿ ನಾವು 4 ಜನ ನೋಡ್ಬೇಕು ಅಷ್ಟೇ. ಇವಾಗ ಎತ್ತಾಯ್ಕೊಂಬಂದಿದ್ದೀರಾ? ಇದು ಅಭಿಮಾನಿಗಳು ಹೆಂಗೆ ಬರ್ತಾರೆ ನೋಡಕ್ಕೆ ಬರ್ತಾರಾ? ಬಸಪ್ಪನಿಗೆ ಬಂದೇ ಬರ್ತಾರೆ, ಆಸೆ ಇದೆ. ಇವಾಗ ಹಳ್ಳಿಕಾರ ಅಂತ ಮುಂಚೆಯಿಂದ ಇರಲಿಲ್ಲ, ಇವಾಗ 2 ವರ್ಷದಿಂದ ಹಳ್ಳಿಕಾರ ಅಂತ ಬಂದಿದೆ. ಅದು ಸುಳ್ಬಿಟ್ಟು ಬಸಪ್ಪನಿಂದ ಉತ್ಸವವನ್ನು ಬೆಳ್ಳವನ್ನು ಬೆಳೀತಾನೆ. ಆಮೇಲೆ ಹಳ್ಳಿಕಾರು, ಅಮೃತಮಾರು, ಬಿಜಮಾವು ಇವೆಲ್ಲ ಇದ್ದು ಹಿಂದೆ ಅವ್ರು ಮಾನ್ಯರಿಗೆ ಗೊತ್ತಿತ್ತು, ನಮಗೆ ಗೊತ್ತಿಲ್ಲ. ನಮ್ಮ ಸುಳಿ ಎಲ್ಲದಂದ್ರೆ ಗೊತ್ತಿಲ್ಲ. ಸುಳಿ ಎಲ್ಲದೆ ಬಸಪ್ಪನ ಎಲ್ಲ ಸುಳಿ ಗೊತ್ತಿಲ್ಲ ನಮ್ಗೆ. ಆದರೆ ಏನೋ ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಅಷ್ಟೇ ಅಷ್ಟೇ ಕರೆಕ್ಟಾಗಿ ಅಂತ ನಿಮ್ಮ ಮನಸ್ಸಿಗೆ ಒಪ್ಪಿಟ್ರೆ ಸಾಕು. ಬೇರೆ 1000 ಹೇಳಿ ಯಾವ ಊರು ಹೇಳಿಲ್ಲ. ನಮ್ಮ ತಾಲೂಕು ಇಲ್ಲಿ ನಾವು
ಯಾರು ಹೇಗೆ ಬೇಕು ನಮ್ಮ ಇದು ಒಳಗಡೆ ಮನಸ್ಸು ನಮ್ಮನೆಗೆ ಒಂದು ಕುಟುಂಬ ಹೋಗ್ತದೆ ಏನು ಮಾಡ್ತೀವಿ ಏಕತ್ತೀವಿ ಒಂದು ಹೆಚ್ಚು ಕಮ್ಮಿ ಇರ್ತದೆ ಏನು ಮಾಡ್ತೀರ ಏನೋ ಮಾಡಿ ನಮ್ಮನೆ ಬರೋ ತಂದಿದ್ದೀವಿ ನಮ್ಮ ಕೈ ಕಳ್ಕೊಬೇಕು ಈಗ ನೆನ್ನೆ ಮನೆ ಹೇಳಿದೆ ಯಾರು ಬರ್ತಾರೆ ಕೊಡಿ ಅವ್ರ ಮನೆ ಋಣನೂ ನೋಡಿ ನಿಮ್ಮ ಮನೆ ಋಣ ಕಳಿತು 10 ವರ್ಷ ಸಾಕಿದ್ದಲ್ಲ ಋಣ ಒಂದೇ ರಾತ್ರಿ ಸಾಕು ನಮ್ಮ ಮನೆಗೆ ಗುಣ ಇದ್ದೇನೆ ಬರೋದವು 50 ಜನ ವಾಪಸ್ ಕಳಿಸಿದ್ದ ಹುಡುಗ ಮನುಷ್ಯ ಹೋಗಿ ಕುಮಾರ್ ಸಾಯ್ತ ಏನು ಮಾತಾಡೋಕ್ಕಡ ಬಂದ್ಬಿಟ್ವಿ ಬೇರೆ ಕಡೆ ಹೋಗಿ ಆಯಿತು ಏನಪ್ಪ ಲೋಕಪ್ಪ ಬೆಳಿಗ್ಗೆ ಬಂದಿದ್ದೀವಿ ಕೆಲಸನೇ ಬರ್ತೀವಿ ಏನು ನಾವೇನು ಊಟ ಮಾತಾಡೋದು ಇಲ್ಲ ಕರಬೇಕು ಅಂತ ಹೇಳಿದ್ರು ಬಂದಿದ್ದೀವಿ ನೋಡ್ಕೊಂಡು ಯಾರು ಕೇಳಿಲ್ಲ ಯಾರು ಹೇಳಿಲ್ಲ ಕೊಡ್ತೀನಿ ಇಲ್ಲ ಇದು ಬಂದಿದ್ಯಾ ಯಾಕೆ ಕೊಡ್ತೀನಿ ಅಂದ್ಕೊಂಡಿದ್ಯಾ ಒಂದೇ ಮಾತು ಹಾಕಿದ್ರು ಯಾವ್ಯಾವುದೋ ಪಿಡಿ ಖಾತೆ ಮುಟ್ಟಾಡು ಅದು ಇದು ಆ್ಯಕ್ಚುಲಿ ಅವೆಲ್ಲ ಭಗವಂತ ಹೇಳಿಕೊಡ್ಬೇಕು ರುಚಿ ಅದು ನಾವು ಯಾರು ಏನು ಮಾಡೋದು ಅಣ್ಣ ನಿಮ್ಮ ಹಿಂದಿನ ಕಾಲದಲ್ಲಿ ವ್ಯಾಪಾರ ಹೆಂಗೆ ನಡೀತಿತ್ತು ಅವಾಗ ಸುಮ್ಮನೆ 5,000 ತಗೊಂಡ್ರೆ 3 ಜೊತೆ 4 ಜೊತೆ ಹಿಡ್ಕೊಂಡ್ಬಂದಿಲ್ಲ ಇವಾಗ 5 ಲಕ್ಷ ಕೊಟ್ಟರೆ ಒಂದೇ ಜೊತೆ ಬರ್ತವೆ ಇನ್ನು ಮಂಡ್ಯದಾಗ 10 ವರ್ಷ ವಾರ ಬಂದಿದೆ ಕಲ್ಲಳ್ಳಿ ಕುಂದಪ್ಪ ಅಂತ ಅವರು ಆಯಿತಾ ಆವಾಗ ವ್ಯಾಪಾರ ಹೋಯ್ತು ಎತ್ತಾಗೊಂಡು ನಿಲ್ಲಿಸಿ ನಾವು ಕಟ್ಟಿದ್ದಾಗ ದೊಡ್ಡ ಕಟ್ಟಿಲ್ಲ ಇದಕ್ಕೆ ಈಗೇನಿಲ್ಲ ಬರೀ ಒಳ ಒಬ್ಬನೇ ಇಲ್ಲ ಸುಮ್ಮನೆ ಶೋಕಿ ಕರ್ಕೊಂಡು ಮೆರವಣಿಗೆ ಮಾಡ್ಕೊಂಡೆ ಹಾಲಿವುಡ್ ಫಂಕ್ಷನ್ ಮಾಡ್ಕೊಂಡೆ ಆರಾಮಾಗಿ ತಿಂದ್ಬಿಟ್ಟೇ ಇರೋದು ಪತ್ತೆ ಮಾಡಕ್ಕ 50,000 ಕಟ್ಕೊಂಡು ಈಗ ಎಷ್ಟು ಪತ್ತೆ ಮಾಡಿ ಮೈಸೂರು ತಿಂತದ್ದು ಅದು ಮಾಗಡಿ ತಗೊಂಡು 2 ಜೊತೆ ತಗೊಂಡು ಒಂದು ತಿರುಗಾಟ ಅವನು ಹುಚ್ಚು ನಿನ್ನಕ್ಕೆ ಬೇರೆ ನಿನ್ನಕ್ಕೆ ಇವಾಗ ನನಗೂ ಹುಚ್ಚಿರೋಕ್ಕೆ ಮಂಡಿಲಿ ನಾವು ಬಂದ್ಬಿಟ್ಟೆ ಆ ವಿಡಿಯೋ ಮಾಡ್ಕೊಂಡಿದ್ದು ಸ್ನೇಹಿತರು ಮದುವೆ ಪೀನಸರಿ ನೀವು ಪೀನಸರಿಯಿಂದ 1, 2, 3 ಇನ್ನು ಅವಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೋಗೋದು ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಕೊಡ್ತೀರಾ ಅಣ್ಣ 88 61 94 0 55 1 ಸರಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡೋದು ಧನ್ಯವಾದ.